ಲೀಡ್, ಸ್ವೀಪ್ ಮತ್ತು ರನ್ನರ್ಗಳು ಒಂದು ಲಾಂಗ್ ರೈಡ್ನ ಯಶಸ್ಸಿನ ಕಾರಣಕರ್ತರು ಅವರೇ. ಅವರ ಜವಾಬ್ದಾರಿಗಳೇನು ಅನ್ನೋದನ್ನ ಈಗ ಹೇಳ್ತೀನಿ ನೋಡಿ. ಹೆಚ್ಚು ಕಡಿಮೆ 50 ಬೈಕ್ಗಳು ಹೈವೇಲಿ ಹೊರಟ್ರೆ ಮೊದಲ ಬೈಕ್ಗೂ ಕೊನೆಯ ಬೈಕ್ಗೂ ಕನಿಷ್ಠ ಪಕ್ಷ 10 ಕಿಲೋಮೀಟರ್ ಅಂತರ ಇರುತ್ತೆ. ಹಂಗಿದ್ದಾಗ ಒಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು. ಇಡೀ ಟೀಮ್ನ ಮುನ್ನಡೆಸೋದಕ್ಕೆ ಒಬ್ಬ ಲೀಡ್ ಮತ್ತು ಒಬ್ಬ ಕೋ ಲೀಡ್ ಇರಬೇಕು. ಗೋವಾ ರೈಡ್ಗೆ ಆ ಜವಾಬ್ದಾರಿ ವಹಿಸಿಕೊಂಡವರು ಲೋಹಿತ್ ಮತ್ತು ಶಾರುಖ್. ಹನಿವೆಲ್ ಕಂಪನಿಲಿ ಟ್ರೈನಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಲೋಹಿತ್ ಓಡಿಸೋದು ಥಂಡರ್ ಬರ್ಡ್ ಟ್ವಿನ್ ಸ್ಪಾರ್ಕ್ ಗಾಡಿಯನ್ನ. ರಾಯಲ್ ಇಂಡಿಯನ್ಸ್ ನ ಅತ್ಯಂತ ಅನುಭವಿ ರೈಡರ್ಗಳ ಪೈಕಿ ಒಬ್ಬ. ಇಡೀ ಟೀಮು ಲೋಹಿತ್ ನನ್ನ ಕ್ಯಾಪ್ಟನ್ ಅಂತ ಕರೆಯುತ್ತೆ. ಚಾಲೆಂಜ್ ಅನ್ನೋದಕ್ಕಿಂತ ಇಟ್ಸ್ ಅ ಪ್ರೌಡ್ ಮೂಮೆಂಟ್. 50 ಬೈಕ್ ಲೀಡ್ ಮಾಡೋದು ಪ್ಲಸ್ ದಟ್ ಈಸ್ ದ ಟ್ರಸ್ಟ್. ಜನಗಳಿಟ್ಟಿರೋ ಟ್ರಸ್ಟ್ ಆ್ಯಸ್ ಅ ಲೀಡ್. ಒಬ್ಬರನ್ನ ಲೀಡ್ ಮಾಡೋಕ್ಕೆ ಬಿಡೋದು ಇಟ್ಸ್ ಅ ಟ್ರಸ್ಟ್ ದಟ್ ಪೀಪಲ್ ಹ್ಯಾವ್. ಸೊ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್. ನಿಜವಾಗ್ಲೂ ಚಾಲೆಂಜಸ್ ತುಂಬ ಇದೆ. ಯಾಕೆಂದರೆ 50 ಬೈಕ್ ಅಂದರೆ ಹತ್ತಿರ 5 ಅಥವಾ 7 ಕಿಲೋಮೀಟ್ರ್ ಹೈವೇನಲ್ಲಿ ಸ್ಟ್ರೆಚ್ ಆಗಿರುತ್ತೆ ನಮ್ಮ ಗ್ರೂಪ್. ಸೊ ಆ್ಯಸ್ ಅ ಲೀಡ್ ನಾನು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡೋಕ್ಕೆ ಹೆಲ್ಪ್ ಮಾಡೋರು ಸ್ವೀಪ್ಸ್. ಸೊ ಅವ್ರ ಸ್ವೀಪ್ ಕೋಆರ್ಡಿನೇಟ್ ಮತ್ತು ರನ್ನರ್ಸ್ ಕೋಆರ್ಡಿನೇಷನಿಂದ ನಾವು ಒಂದು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡ್ಬೋದು. ಲೀಡ್ ಆಗಿ ರಾಜಸ್ಥಾನದ ಮರುಭೂಮಿಯಿಂದ ಹಿಡಿದು ಹಿಮಾಲಯದ ಗಿರಿ ಗಂಹರಗಳ ತನಕ ಹಲವು ಕಡೆ ರೈಡ್ ಮಾಡಿದ ಅನುಭವಿ ಲೋಹಿತ್ ಸಹಾಯಕ್ಕೆ ಶಾರುಖ್ ಇದ್ದಾನೆ. ಪಕ್ಕಾ ಫ್ಯಾಮಿಲಿ ಮ್ಯಾನ್. ಸ್ವಂತ ಬಿಸ್ನೆಸ್ ಇರೋ ಶಾರುಖ್ ಲಾಂಗ್ ರೈಡ್ಗಳಿಗೆ ಸರಹೊತ್ತಿನಲ್ಲಿ ಕರೆದರೂ ಎದ್ದು ಬರೋ ಮನುಷ್ಯ. ಓಡಿಸೋದು 500cc ಮ್ಯಾಚಿಸ್ಮೋ. ಒಂದು ಸ್ಪೀಡು, ಆಮೇಲೆ ಬ್ರೇಕ್ ಡೌನ್ ಆದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ ಮುಂದೆ, ಎಸ್ಪೆಷಲಿ ಲೀಡ್ ಮಾಡ್ತಿರೋರಿಗೆ. ಯಾಕೆಂದರೆ ಅವ್ರು ಮುಂದೆ ಇರ್ತಾರೆ. ಅವ್ರಿಗೆ ಅಲ್ಲಿಂದ ಇಲ್ಲಿಗೆ ಇನ್ಫಾರ್ಮೇಷನ್ ಬರೋ ತನಕ ಲೇಟ್ ಆದರೆ ಅಲ್ಲಿ ನಿಲ್ಲಿಸ್ಬೇಕು. ಇನ್ ಕೇಸ್ ಏನಾದರೂ ವಾಪಸ್ ಬರಬೇಕಾದ್ರೆ ಮತ್ತೆ ಅವ್ರು ಯಾವಾಗಲೂ ನಾವು ರೆಡಿ ಇರ್ತೀವಿ. ಏನೇ ಇರಲಿ ಕರೆದಾಗ ಮಾತ್ರ 100% ಅವ್ರು ಬೇಡ ಅಂದರೂ ನಾವು ಹೋಗೋಕ್ಕೆ ರೆಡಿ ಇರ್ತೀವಿ. ಇಡೀ ಕಾನ್ವಾಯ್ನ ಮುನ್ನಡೆಸಿಕೊಂಡು ಹೋಗೋ ಲೀಡ್ ಮತ್ತು ಕೋ ಲೀಡ್ಗಳನ್ನ ಹೊರತುಪಡಿಸಿದ್ರೆ ಅತ್ಯಂತ ಪ್ರಮುಖ ಪಾತ್ರ ವಹಿಸೋರು ಸ್ವೀಪ್ಗಳು. ಹೆಸರೇ ಹೇಳೋ ಹಾಗೆ ಇವರು ಎಲ್ಲರನ್ನು ಮುಂದಕ್ಕೆ ಬಿಟ್ಟು ತಾವು ಕೊನೆಯಲ್ಲಿ ಬರೋರು. ಈ ಸಲ ಬುಲೆಟ್ಗಳು ಜಾಸ್ತಿ ಇದ್ದದ್ದಕ್ಕೆ 3 ಸ್ವೀಪ್ಗಳು. ಶ್ರೀಧರ್, ಜರೀನ್ ಮತ್ತು ರಾಘವನ್ ಅಲಿಯಾಸ್ ರ್ಯಾಕ್ 3 ಜನ ರೈಡಿಂಗ್ ನಲ್ಲಿ ಪಂಟರ್ಗಳೇ. ಜೊತೆಗೆ ಪಂಚರ್ನಿಂದ ಹಿಡಿದು ಎಂಜಿನ್ ಸಮಸ್ಯೆಯ ತನಕ ಪ್ರತಿಯೊಂದನ್ನು ಸರಿ ಮಾಡಬಲ್ಲಷ್ಟು ತಿಳುವಳಿಕೆಯುಳ್ಳವರು. ನಾವು ಯಾರನ್ನೂ ಬಿಟ್ಟು ಬರೋಂಗಿಲ್ಲ. ಸೊ ಏನಾದರೂ ಗಾಡಿ ಪಂಚರ್ ಆಯಿತು, ಕ್ಲಚ್ ಕೇಬಲ್ ಕಟ್ಟಾಯಿತು, ಆಕ್ಸಿಲರೇಟರ್ ಕೇಬಲ್ ಕಟ್ಟಾಯಿತು, ನಾವು ಏನು ಮಾಡ್ತೀವಿ ಅಂದರೆ ನಾವು ಡೈರೆಕ್ಟಾಗಿ ಲೀಡಿಗೆ ಫೋನ್ ಮಾಡಿ ಲೀಡ್ ಗ್ರೂಪ್ನ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಡಿಸಿಷನ್ ತೊಗೊಳ್ತೀವಿ ಏನು ಮಾಡೋದು ಅಂತ. ಸೊ ಅದ್ರ ಮೇಲೆ ದ ರೆಸ್ಟ್ ಆಫ್ ದ ರೈಡ್ ಕಂಟಿನ್ಯೂಸ್ ಅಂತ. ಸೊ ಇನ್ ಜನರಲ್ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ನಾವು ಯಾರನ್ನೂ ಬಿಟ್ಟು ಬರೋಂಗಿಲ್ಲ. ಎಲ್ಲರೂ ಗ್ರೂಪಲ್ಲಿ ಹೋಗಬೇಕು, ಗ್ರೂಪಲ್ಲಿ ಬರಬೇಕು. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಲೀಡ್ ಮತ್ತು ಸ್ವೀಪ್ಗಳನ್ನ ಹೊರತುಪಡಿಸಿದ್ರೆ ರನ್ನರ್ಗಳು ಇವರು 3 ಜನ ಇರ್ತಾರೆ. ಒಬ್ಬ ಆರಂಭದಲ್ಲಿ, ಇನ್ನೊಬ್ಬ ಮಧ್ಯದಲ್ಲಿ, ಮತ್ತೊಬ್ಬ ಕೊನೆಯಲ್ಲಿ. ನಿಧಾನವಾಗಿ ಬರೋರಿಗೆ ವೇಗ ಹೆಚ್ಚಿಸಿಕೊಳ್ಳೋದಕ್ಕೆ ಹೇಳ್ತಾ ಲೀಡ್ಗೂ ಸ್ವೀಪ್ಗೂ ಮಧ್ಯದ ಅಂತರವನ್ನ ಆದಷ್ಟು ಕಡಿಮೆ ಇರೋ ಹಾಗೆ ನೋಡಿಕೊಳ್ಳೋದು ಇವರ ಜವಾಬ್ದಾರಿ. ಅದಕ್ಕಿಂತಲೂ ಮುಖ್ಯವಾಗಿ ದೊಡ್ಡ ದೊಡ್ಡ ಊರುಗಳನ್ನ, ಜಂಕ್ಷನ್ಗಳನ್ನ ದಾಟುವಾಗ ಅಲ್ಲಿ ನಿಂತು ಯಾವ ಕಡೆ ಸಾಗಬೇಕು ಅನ್ನೋದನ್ನ ಹೇಳೋರು ಕೂಡ ಇವರೇ. ಈ ಸಲ ರನ್ನರ್ಗಳಾಗಿದ್ದವರು ಅನಿಲ್ ಸುಬ್ರಹ್ಮಣ್ಯ ಅಲಿಯಾಸ್ ಸುಬ್ಬು ಮತ್ತು ವಿಷ್ಣು ಗೋವರ್ಧನ್ ಯಾದವ್ ಅಲಿಯಾಸ್ ಗೋಗೋ. ಆ್ಯಕ್ಚುಲಿ ಲೀಡು ಸ್ವೀಪ್ ಮಧ್ಯದಲ್ಲಿ ನಾವು ಫುಲ್ ಕಮ್ಯುನಿಕೇಷನ್ ಮಾಡ್ತಾ ಇರ್ತೀವಿ. ಎನಿ ಬ್ರೇಕ್ ಡೌನ್ಸ್ ಆಗಿದ್ರು, ಸವನ್ ಸ್ಟಾಪ್ಸ್ ಇಸ್ ಬೈಕ್, ನಾವು ಸ್ವೀಪ್ ಬರೋವರೆಗೂ ವೆಯ್ಟ್ ಮಾಡಿ ಅವ್ರು ಬಂದಾದ್ಮೇಲೆ ಅವ್ರ ಪ್ರಾಬ್ಲಮ್ ಹೇಳ್ಬಿಟ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ. ಸೊ ದಟ್ ರೈಟ್ ಸ್ಟಾಪ್ ಆಗೋಲ್ಲ. ಏನೇ ಮೇಜರ್ ಬ್ರೇಕ್ ಡೌನ್ಸ್ ಆಗಿದೆ ಫುಲ್ ಎಲ್ಲರೂ ಸ್ಟಾಪ್ ಮಾಡ್ತಾರೆ. ಮೈನರ್ ಆದರೆ ಹೋಗ್ತಾನೆ ಇರ್ತೀವಿ. ಇಷ್ಟು ಪ್ಲಾನ್ ಮಾಡ್ಕೊಂಡಿರಬೇಕು ಒಂದು ಲಾಂಗ್ ರೈಡ್ಗೆ. ಜೊತೆಗೆ ಬರೋರೆಲ್ಲರಿಗೂ ಅಲ್ಲಿ ರೂಮ್ ಬುಕ್ ಮಾಡುವಂತಹ ಕೆಲಸಗಳು. ಅವೆಲ್ಲದರ ಚರ್ಚೆ ಮುಗಿಸಿ ನಂದಿ ಬೆಟ್ಟದಿಂದ ಹೊರಟಿದ್ದಾಯಿತು.
ಇದು ಪ್ರಿಪರೇಟರಿ ರೈಡ್ನ ಕಥೆ. ಇನ್ನು ನಮ್ಮ ಬೈಕ್ಗಳನ್ನು ಸರ್ವಿಸ್ ಮಾಡಿಸ್ಕೊಂಡು ತಯಾರಾಗಬೇಕು. ನಸುಕಿನ 4:15 ಇಸ್ಕಾನ್ ಟೆಂಪಲ್ ಎದುರಿಗೆ ಸೇರಿಕೊಂಡು 5 ಗಂಟೆಗೆ ಹೊರಡಬೇಕು. ಒಂದೇ ಸಲಕ್ಕೆ 50 ಬುಲೆಟ್ಗಳು ನ್ಯಾಷನಲ್ ಹೈವೇಲಿ ಗುಡಿಸಿಕೊಂಡು ಹೋಗ್ತಿದ್ರೆ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅನ್ನೋ ಹಂಗಿತ್ತು ಆ ದೃಶ್ಯ. ರೈಡರ್ ಮೇನಿಯಾದ ಮುಂದಿನ ಎಪಿಸೋಡ್ನಲ್ಲಿ ಬೆಂಗಳೂರಿನಿಂದ ಹೊರಟು 17 ತಾಸಿನಲ್ಲಿ ಗೋವಾ ತಲುಪಿದ ವಿಷಯ ಹೇಳ್ತೀನಿ. ಮಿಸ್ ಮಾಡ್ಕೊಳ್ಳದೆ ನೋಡಿ.